ವೀಕ್ಷಕ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ನಾನು ಸಂಗಯ್ಯಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಯಜ್ಜನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಈ ಮೂತ್ರ ವಿಸರ್ಜನೆ ಆಗ್ಬೇಕಾದ್ರೆ ಕೆಲವರಿಗೆ ಭಾಳ ತ್ರಾಸು ಮಾಡ್ತಾರೆ. ಅಂಗಡಿ ಮೂತ್ರ ಸಮಸ್ಯೆ ಭಾಳ ಇರ್ತೈತಿ ಕೆಲವರಿಗೆ. ಅದು ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಬೇರೆ ಬೇರೆ ಇರೋದೇ ಇಲ್ಲ, ಒಂದೇ ಥರದ ಇರ್ತೈತಿ. ಯಾಕಂದ್ರೆ ನಾವು ಸೇವನೆ ಮಾಡ್ತಕ್ಕಂಥ ಆಹಾರ, ನೀರಿನೊಳಗೆ ಕೆಮಿಕಲ್ಸ್ ಹಾಕಿಬಿಟ್ಟಿವಿ. ನಾವೀಗ ಆಲ್ರೆಡಿ ಭೂಮಿ ಬೆಳೆ ಹೊಡೆದ್ಬಿಟ್ಟಿವಿ. ಅದು ಭೂಮಿಗೆ ಹೋಗೈತಿ. ಅದ ನೀರನ್ನು ಹೊಳೆಗೆ ಹೋಗುತ್ತಾ, ಮಳೆ ಆದ ಕೂಡ ಹೊಳೆಗೆ ಹಳ್ಳಕ್ಕೆ ಹೋಗುತ್ತಾ, ಹಳ್ಳದಿಂದ ಹೊಳೆಗೆ ಹೋಗುತ್ತಾ, ಹೊಳೆಯಿಂದ ಸಮುದ್ರಕ್ಕೆ ಹೋಗುತ್ತಾ. ಅದ ನೀರನ್ನ ಉಗಿಯಾಗಿ ನಮಗೆ ಸ್ಟ್ರೀಮಾಗಿ ಬರ್ತಂತನ ಇಷ್ಟು ಬದುಕಿವಿ ನಾವು. ಡೈರೆಕ್ಟ್ ಅದ ನೀರು ಬಂದಿತ್ತಪ್ಪ ಕೆತ್ತು. ಮತ್ತು ಬೋರ್ವೆಲ್ ನೀರು ಅದ ನೀರು ಬರ್ತೈತಿ. ಕೆಮಿಕಲ್ಸ್ ಹೊಡೆದು ಭೂಮಿಗೆಲ್ಲ ಕೆಮಿಕಲ್ಸ್ ಉಣಿಸ್ಬಿಟ್ಟಿವಿ. ಅದ ನೀರು ಬರ್ತೈತಿ ನಮ್ಗೆ. ಹೀಗಾಗಿ ಮೂತ್ರಕೋಶದ ಪ್ರಾಬ್ಲಮ್ಮು ಸಮಸ್ಯೆ ಎಲ್ಲರಿಗೂ ಬೆಳೆದೋಡಂತೆ. ಪ್ರತಿಯೊಬ್ಬರಿಗೂ ಹೆಣ್ಣು ಗಂಡು ಪ್ರಾಣಿ ಪಕ್ಷಿಗೆ ಪ್ರತಿಯೊಂದಕ್ಕೂ ಬರ್ತೈತೆ ಏನು. ಅದಕ್ಕೆ ಪೂರ್ವದೊಳಗೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ. ಅಗದಿ ಮನೆ ಮದ್ದು ಎಷ್ಟು ಸರಳ ಐತಿ ಇದು. ಇದನ್ನು ಮಾಡ್ಬೇಕಾ ನಾವು ಅಂತೀರಿ ನೀವು. ಅಷ್ಟು ಅದ್ಭುತವಾದಂಥ ಒಂದು ಸರಳವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು, ನನಗೆ ಲೈಕ್ ಮಾಡೋಕ್ಕೂ ಶೇರ್ ಮಾಡಿ ನನಗೆ ಗುರು ತುಂಬಬೇಕಂತೇಳಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ, ನಿಮಗೆ ನೀವೇ ವೈದ್ಯರಾಗಬೇಕು. ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನಂದ್ರೆ, ಈ ಮೂಲಂಗಿ ತೊಗೊತೀರಿ, ಮೂಲಂಗಿ ಗಡ್ಡೆ ತೊಗೊತೀರಿ. ಬೆಂಗಳೂರು ಸೈಡ್ ಏನು ಮಾಡ್ತಾರೆ, ಇದನ್ನು ತಪ್ಪಲ ಅಂತೂ ಸೊಪ್ಪು ಅಂತಾರೆ, ಮೂರದು ಬಗದು ಬಿಡ್ತಾರೆ. ಬರೀ ಗಡ್ಡೆ ಅಷ್ಟೇ ಇಟ್ಕೊಂತಾರೆ. ಅಮೆಜಾನು ಆ ಮಾರ್ಕೆಟ್ನಾಗ ಬಿಗ್ ಬಜಾರ್ ಇರ್ತಾವಲ್ಲ, ಬಿಗ್ ಬಾಸ್ಕೆಟ್ ಅವೆಲ್ಲ ತಪ್ಪಲ ಮುರಿದ ಕಳಿಸ್ತಾರೆ ಅವ್ರು ನಮಗೆ. ಯಾಕಂದ್ರೆ ತೂಕ ಹಾಕ್ಬೇಕಾದ್ರೆ ಗಡ್ಡೆ ಅಷ್ಟೇ ತೂಕ ಹಾಕ್ತಾರೆ, ಗಡ್ಡೆ ಅಷ್ಟೇ ಕಳಿಸ್ತಾರೆ. ತಪ್ಪಲು ಲೆಕ್ಕನೇ ಇಲ್ಲಿ ಒಗೆದು ಬಿಡ್ತಾರೆ ಏನು. ಆದರೆ ಆ ಸೊಪ್ಪಿಂದು ಮಹತ್ವದ ವಿಷಯ ನಿಮ್ಗೆ ಇವತ್ತು ಹೇಳ್ತೀನಿ ನಾನು. ಏನಪ್ಪ ಅಂದ್ರೆ, 4 ಚಮಚೆ ಅಥವಾ 1 ಕಪ್ ಅಂತೀವಿ. 1 ಕಪ್ಪು ಟೀ ಕುಡಿತೀರಲ್ಲ, ಕಾಫಿ ಟೀ ಕುಡಿತೀರಲ್ಲ, ಆ ಕಪ್ಪಿನ 4 ಕಪ್ ಆಗುವಷ್ಟು, ಅಥವಾ 1 ಕಪ್ಪು 4 ಸ್ಪೂನು ಟೇಬಲ್ ಸ್ಪೂನು ಅಥವಾ 1 ಕಪ್ಪು ಆಗುವಷ್ಟು ಇದನ್ನು ರಸ, ಈ ಯಾವುದು ಮೂಲಂಗಿ ಸೊಪ್ಪಿನ ರಸ ತೊಗೋಬೇಕು. ತೊಗೊಂಡು ಅದಕ್ಕೆ ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಸೇವನೆ ಮಾಡಬೇಕಿದೆ. ಫ್ರೆಶ್ ಆಗಿದ್ದಾಗ ಜ್ಯೂಸ್ ಮಾಡಿರಿ, ಕುಡೀರಿ. ಈ ಥರ ಮಾಡ್ಕೊತ ಬಂದಿರೋದ್ರೆ ನಿಮ್ಮ ಮೂತ್ರ ತೊಂದರೆ ಹೋಗಿಬಿಡ್ತೈತಿ. ಎಷ್ಟು ದಿನ ಮಾಡ್ಬೇಕು ಅವು ಯಜ್ಜ ಅಂತಂದ್ರೆ, ಕನಿಷ್ಠ 15 ದಿನ, 14-15 ದಿನ ಮಾಡ್ಬೇಕು ಏನು. ಅರಮಂಡಲ ಅಂತೀವಲ್ಲ, ಅರಮಂಡಲದ 21 ದಿನ, ಕಿರಿಮಂಡಲ ಬರ್ತೈತಿ. 14 ದಿನ ಅಥವಾ 15 ದಿನ ಮಾಡಿದ್ರು ನಡಿತೈತಿ. 14-15 ದಿನ ಮಾಡಬೇಕು. ಮಾಡಿದರೆ ಅದ್ಭುತವಾದಂಥ ರಿಸಲ್ಟ್ ಕೊಡ್ತೈತಿ. ಮೂಲಂಗಿ ತಿಂತೀರಿ ನೀವು, ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಮೂಲಂಗಿ ಕಾಯಿ ತಿಂತೀರಿ, ಸೊಪ್ಪು ತಿಂತೀರಿ, ಗಡ್ಡೆ ತಿಂತೀರಿ, ಹೌದಲ್ಲ. ನಾರ್ತ್ ಕರ್ನಾಟಕದ ಕಡೆ ತಪ್ಪಲ ಅಂತಾರೆ ಅದಕ್ಕೆ. ಸೊಪ್ಪು ತಿಂತಾರೆ. ಸಲಾಡ್ ಮಾಡಿಕೊಂಡು ಹಸಿ ತಪ್ಪಲನ ಕಟ್ ಮಾಡಿ ಅದಕ್ಕೆ ಉಳ್ಳಾಗಡ್ಡಿ, ಅದರದ್ದು ಗಡ್ಡೆ, ಮೂಲಂಗಿ ಗಡ್ಡೆ ಅದನ್ನು ಹಾಕಿ, ಹಸಿಮೆಣ್ಸಿಕಾಯಿ ಅದು ಅಥವಾ ಉಪ್ಪು ಖಾರ ಪುಡಿ ಏನು ಹಾಕಿಕೊಂಡು ಒಂದು ಸಲಾಡ್ ಮಾಡ್ಕೊಂಡು ತಿಂತಾರೆ, ಊಟ ಮಾಡ್ತಾರೆ ಏನು. ಆ ಥರ ಮಾಡಿ ತಿಂದ್ರೂ ಅಡ್ಡಿ ಇಲ್ಲ. ಅದಕ್ಕೆ ನಾ ಏನು ಹೇಳಕತ್ತೀನಪ್ಪ ಅಂದ್ರೆ, ನೀವು ಭಾಳ ತ್ರಾಸ ಇತ್ತಪ್ಪ, ಮೂತ್ರ ಸಮಸ್ಯೆ ಭಾಳ ಇತ್ತಪ್ಪ ಅಂದ್ರೆ, ಪ್ರತಿದಿನ ಮೂತ್ರ ಸರಿಯಾಗಿ ಆಗ್ಬೇಕಪ್ಪ ಅಂದ್ರೆ, ಮೂತ್ರ
ಪೋಷಿಸುವಾಗ ಇದು ಸರಿಯಾಗಿ ಮೂತ್ರ ವಿಸರ್ಜನೆ ಆಗಬೇಕಪ್ಪ ಅಂದ್ರೆ ನೀವು ಈ ಸೊಪ್ಪನ್ನ ಜ್ಯೂಸ್ ಮಾಡಿಕೊಂಡು 1 ಕಪ್ ಅಥವಾ 4 ಟೇಬಲ್ ಚಮಚೆ ಜ್ಯೂಸ್ ಮಾಡ್ಕೊಂಡು ಅವು ಬಂದವು ಮಿಕ್ಸಿಗೆ ಹಾಕಿದ ತಕ್ಷಣ ಅಂದ್ಕೊಳ್ಳೇನ ಸೊಪ್ಪು ಬೇಕಾದಷ್ಟು ನೀರು ಹೊಂಡತ್ತದ ಅದ್ರಾಗ ನೀರಿನ ಅಂಶ ಜಾಸ್ತಿ ಇರ್ತೈತಿ ಯಾಕೆ ಮೂಲಂಗಿ ಒಳಗೆ ಏನು ಅದಕ್ಕೆ ಅದನ್ನು ಮಾಡಿಕೊಂಡು ಕುಡಿದ್ರಪ್ಪ ಅಂದ್ರೆ 14-15 ದಿನ ಕನಿಷ್ಠ 15 ದಿನ ಕುಡಿಬೇಕು ಅಥವಾ ಅರಮಂಡಲ ಕುಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಮೂತ್ರ ವಿಸರ್ಜನೆ ಸರಳ ಆಗುತ್ತೆ ನಿಮಗೆ ಅದನ್ನು ಆಪ್ರೇಷನ್ ಮಾಡೋಕ್ಕೂ ಟ್ಯೂಬ್ ಇದಾಗೈತೆ ರೀ ಪ್ರಾಬ್ಲಮ್ ಆಗೈತೆ ರೀ ಅಂತಿರ್ತಾರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಏನೂ ಆಗೋದಿಲ್ಲ ಮತ್ತು ಇದರಿಂದ ಯಾವುದೇ ಥರದ ಅಡ್ಡ ಪರಿಣಾಮ ನೋ ಸೈಡ್ ಎಫೆಕ್ಟ್ ಅಂತಾರಲ್ಲ ಆ ಥರ ಏನೂ ಯಾವುದೂ ಇಲ್ಲ ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಡೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮ ಸ್ಲೋಗನ್ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂಥದ ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.